ಆ ಮಗುಗೆ ಏನು ಹೆಸರಿಡೋಣ? ಕೃಷ್ಣ. ಗಂಡು ಮಗು ಹುಟ್ಟಿದ್ರೆ ಓಕೆ, ಬೈ ಚಾನ್ಸ್ ಹೆಣ್ಮಗು ಹುಟ್ಟಿದ್ರೆ ಏನ್ ಮಾಡೋದು? ಗಂಡಾಗ್ಲಿ ಹೆಣ್ಣಾಗ್ಲಿ ಮಗು ಹೆಸರು ಮಾತ್ರ ಕೃಷ್ಣನೇ, ಫಿಕ್ಸ್. ಸರಿ. ಮೊದ್ಲು ಆ ಚಾಕುನ ಕೆಳಗ್ ಬಿಸಾಕಿ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಮ್ಮ? ಇವತ್ತಿಗೆ ನನಗೂ ಇವನಿಗೂ ಋಣ ಮುಗಿದೋಯ್ತು. ಇನ್ನೊಂದು ಸಲ ಈ ಮನೆ ಕಡೆ ತಲೆ ಕೂಡ ಹಾಕಿ ಮಲ್ಗೋ ಹಾಗಿಲ್ಲ. ಒಂದ್ ವೇಳೆ ನಾನು ಸತ್ರು, ಅವ್ರ ಅಪ್ಪ ಸತ್ರು, ಈ ಮನೆಯಲ್ಲಿ ಯಾರೇ ಸತ್ರು ನಮ್ ಯಾರ ಮುಖನೂ ನೋಡಕ್ ಬರೋ ಹಾಗಿಲ್ಲ. ಇದು ನಾನ್ ಇವನಿಗೆ ಕೊಡ್ತಿರೋ ಶಾಪದ ಶಿಕ್ಷೆ. ಅದಕ್ಕೂ ಮೀರೇನಾದ್ರೂ ಬಂದಿ ಅಂದ್ರೆ ನನ್ನ ಹೆಣ ಬೀಳುತ್ತೆ. ನಿಮ್ ಪ್ರೀತಿನ ಮಾಧುರಿ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ನೀವ್ ಮಾಧುರಿನ ಮದ್ವೆ ಆದ್ರಿ. ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ಇನ್ನು ರಾಣಾ ವಿಷಯಕ್ ಬಂದ್ರೆ, ಆ ಹುಡ್ಗಿ ನಿನ್ ಫೋಟೋನ ನೋಡಿದ್ಮೇಲೆ ಇಷ್ಟಪಟ್ಟಂತೆ ಮದ್ವೆ ಆಗ್ತಾಳಂತೆ ಅನ್ನೋ ಕನ್ಫರ್ಮೇಶನ್ ಬಂದ್ಮೇಲೆನೆ ರಾಣಾ ಅವಳ ಮೇಲೆ ಫೀಲಿಂಗ್ಸ್ ಬೆಳೆಸ್ಕೊಂಡಿದ್ದು. ಇದ್ರಲ್ಲಿ ರಾಣನ್ ತಪ್ಪು ಏನೂ ಇಲ್ಲ. ಇನ್ನು ನಿಮ್ ತಾಯಿ ಮನೆಯವರು ಅವ್ರವ್ರ ಇಷ್ಟಕ್ಕೆ ಅವ್ರವ್ರ ಊಹೆ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಸಂಪೂರ್ಣ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಇದೆಲ್ಲ ಲಾಯರ್ ಜನಾರ್ದನ್ ಅವ್ರ ದುರಾಸೆಯಿಂದ ಆಗಿರೋ ಕನ್ಫ್ಯೂಷನ್ಸ್ ಅಲ್ವಾ ಜೀವ? ಅವ್ರ ತಪ್ಪು ಅಂತ ಹೇಗೆ ಹೇಳೋದಕ್ಕಾಗತ್ತೆ? ಪ್ರೀತಿಯನ್ನೋ ಹೆಸರಲ್ಲಿ ಮಗಳು ಒಬ್ಬ ಸೇಲ್ಸ್ಮನ್ನ ಮದುವೆ ಆಗಿ ಕಷ್ಟಪಡೋದಕ್ಕಿಂತ ದೊಡ್ಡ ಮನೆತನ ಸೇರಿಕೊಂಡ್ರೆ ಸಂತೋಷವಾಗಿರ್ತಾರೆ ಎಂದು ಬಯಸಿದ್ದಾರೆ. ಹಾಗಾದ್ರೆ ಈ ವಿಷಯದಲ್ಲಿ ತಪ್ಪು ಯಾರ್ದು? ಬಹುಶಃ ಆಗಿನ ಪರಿಸ್ಥಿತಿಗಳದು. ನಿಜಾನೆ. ಆ ಮನೆಯಿಂದ ಹೊರಗೆ ಬಂದ್ಮೇಲೆ ಎಲ್ಗ್ ಹೋದ್ರಿ ಜೀವ? ನಮ್ದೇ ಆದಂತ ಒಂದು ಪುಟ್ಟ ಬಾಡಿಗೆ ಮನೆ ಮಾಡ್ಕೊಂಡು ರಚನೆ. ಅಣ್ಣ ನೀನು ಇನ್ಮೇಲೆ ನೀವೆಲ್ಲಿರ್ತೀರೋ ಅದೇ ನನ್ನ ಮನೆ. ಮೇಡಮರೇ, ಇದು ನನ್ನ ಈ ತಿಂಗಳ ಸಂಬಳ. ಇದು ನನ್ನ ಈ ತಿಂಗಳ ಸಂಬಳ. ಏನಿದು 500 ರೂಪಾಯಿ ಕಡಿಮೆ ಇದೆಯಲ್ಲ? ಅದು ಇವನು ಬಿಯರ್ ಹೊಡಬೇಕು ಅಂತ ಹೇಳ್ದ, ಅದಕ್ಕೆ ಬಿಯರ್ ಹೊಡಿಸ್ದೆ. ಇಲ್ಲ ಮಾತ್ರ ನಾನಲ್ಲ ಕುಡಿದ್ರೆ ಇವನು. ಇಲ್ಲ ಇಲ್ಲ, ನಾನ್ ಕುಡ್ದಿಲ್ಲ, ಸುಳ್ಳು ಹೇಳ್ಬೇಡ. ನೀನೇ ಕುಡ್ದಿರ. ಇಲ್ಲಿ ಬರ್ತೈತೆ, ಅಲ್ಲಿಂದ ಬರ್ತೀರಿ. ಬಾವ ಬಾಮ ಆಯ್ತಾ, ಇಬ್ರು ಕಳ್ರೆ. ಮಾಡ್ತೀನಿರಿ ನಿಮ್ಗೆ. ನೀನೇ ಕುಡ್ದಿರೋದು. ಅಲ್ಲಾಡ್ತೀನಿ ನೋಡ.
ಮದ್ರಿ ಇದನ್ನ ಮಾಡಿ. ಜೀವ ಹ. ಲಾ, 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 ಲಾ. ಆ ಮಗುಗೆ ಏನು ಹೆಸರು ಇಡೋಣ? ಕೃಷ್ಣ. ಗಂಡು ಮಗು ಹುಟ್ಟಿದ್ರೆ ಓಕೆ, ಬೈ ಚಾನ್ಸ್ ಹೆಣ್ಮಗು ಹುಟ್ಟಿದ್ರೆ ಏನ್ ಮಾಡೋದು? ಗಂಡಾಗ್ಲಿ ಹೆಣ್ಣಾಗ್ಲಿ ಮಗು ಹೆಸರು ಮಾತ್ರ ಕೃಷ್ಣನೇ, ಫಿಕ್ಸ್. ಸರಿ. ನೀವು ಮತ್ತೆ ಮಾಧುರಿ ಯಾವ್ದೋ ಕನ್ಸಿನ ಪ್ರಪಂಚ ತರ ಬದುಕಿದೀರಾ ಜೀವ. My God. ಹೌದು ರಚನಾ, ಸಂತೋಷ ಬಿಟ್ರೆ ನಮ್ಗೇನು ಗೊತ್ತೇ ಇಲ್ಲ ಅನ್ನೋ ತರ ಸರಾಗು ನಡ್ಕೊಂಡು ಹೋಗ್ತಾ ಇತ್ತು ನಮ್ಮ ಜೀವನ. ಕಾಲ ಪೂರ್ತಿ ಹೀಗೆ ಸಂತೋಷವಾಗಿ ಜೋಡಿ ಹಕ್ಕಿಗಳ ತರ ಬದುಕ್ಬಿಡ್ತೀವಿ ಅನ್ನೋ ಸಮಯದಲ್ಲಿ ಮಾಧುರಿಗೆ ಆಕ್ಸಿಡೆಂಟ್ ಆಗೋಯ್ತು. ನಿಮ್ ಜೀವಮಾನದ ಸಂತೋಷನ್ ಕಿತ್ಕೊಂಡ್ ಅದೇ ಮಾಧುರಿ ಆಕ್ಸಿಡೆಂಟೆ ನನ್ ಲೈಫನ್ನು ತಿರ್ಗಾ ಮುರ್ಗಾ ಮಾಡ್ಬಿಡ್ತು ಜೀವ. ಅವತ್ ಅಮ್ಮನ್ ಮೇಲ್ ಕೋಪ ಮಾಡ್ಕೊಂಡು ನನ್ ಮನೆಯಿಂದ ಆಚೆಗ್ ಬರ್ಬಾರ್ದಾಗಿತ್ತು, ಕಾರನ್ನ ತೆಗಿಬಾರ್ದಾಗಿತ್ತು. ಇಪ್ಪತ್ನಾಲ್ಕು ಗಂಟೆನೂ ದುಡಿ 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 ಅಂದ್ರೆ ಏನಾಗ್ಬೇಕು ನಾನು? ನನಗೆ ರೆಸ್ಟ್ ಬೇಡ್ವಾ? ನನ್ಗೆ ಎಷ್ಟ್ ಹೇಳಿದ್ರು ನಮ್ಮಮ್ಮಂಗ್ ಯಾಕೆ ಅರ್ಥ ಆಗಲ್ಲ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನನ್ನಿಂದ ಯಾರಿಗೂ ಲಾಸ್ ಬೇಡ, ಬೀದಿಗೆ ಬರೋದು ಬೇಡ. ನಾನಿದ್ರೆ ತಾನೇ ಇದೆಲ್ಲ ಪ್ರಾಬ್ಲಮ್ಸ್ಗಳು. ನಾನೇ ಸತ್ತೋಗ್ಬಿಡ್ತೀನಿ. ನನಗೆ ಜೀವನನೇ ಬೇಡ. ನಾನ್ ಬದುಕಿದ್ರೆ ತಾನೇ ಇದೆಲ್ಲ. ನಾನೇ ಬದುಕಿರಲ್ಲ, ನಾನ್ ಸತ್ತೋಗ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ
ಹಲೋ, ಹೇಳು, ಏನಾಯ್ತು? ಓ, ಮಾಧುರಿನ ಮುಗಿಸ್ಬಿಟ್ರಾ? ಅಣ್ಣ ಇನ್ನೇನ್ ಎತ್ತಬೇಕು ಅನ್ನೋದ್ರೊಳಗಡೆ ಯಾವ್ದೋ ಒಂದು ಕಾರ್ ಬಂದು ಆಕ್ಸಿಡೆಂಟ್ ಮಾಡ್ಬಿಡ್ತಾನ. ಅಣ್ಣ ಈಗ ನಾವೇನ್ ಮಾಡ್ಲಿ ಅಣ್ಣ? ನೀವೇನು ಮಾಡಕ್ ಹೋಗ್ಬೇಡಿ, ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಅಬ್ಸರ್ವ್ ಮಾಡಿ, ಏನಾಗುತ್ತೆ ಅಂತ ನೋಡ್ಕೊಂಡು ನನಗೆ ಅಪ್ಡೇಟ್ ಮಾಡಿ. ಸರಿನಾ? ಏಯ್, ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರ ಕಣ.